4 ಆಯಾಮದ ಅನುಮಾನ. ಇದರಲ್ಲಿ ಒಂದು ಕಡೆ ಅನುರಾಧ ಅವರ ಹೆಸರು ಎಷ್ಟು ಪ್ರಬಲವಾಗಿ ಕೇಳೋಕ್ ಸಿಗ್ತಾ ಇದೆಯೋ, ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ ಅನುರಾಧ ಅವರ ಹೆಸರು ಎಷ್ಟು ಗಟ್ಟಿಯಾಗಿ ಕೇಳೋಕ್ ಸಿಗ್ತಾ ಇದೆಯೋ, ರಾಕೇಶ್ ಮಲ್ಲಿ ಅನ್ನೋ ಹೆಸರು ಕೂಡ ಅಷ್ಟೇ ಪ್ರಬಲವಾಗಿ ಕೇಳೋಕ್ ಸಿಗ್ತಾ ಇದೆ. ರಿಕ್ಕಿ ರೈ ಹತ್ಯೆ ಹಿಂದೆ ರಾಕೇಶ್ ಮಲ್ಲಿ ಕೈವಾಡ ಇರೋ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ರಾಕೇಶ್ ಬೇರೆ ಯಾರೂ ಅಲ್ಲ, ಒಂದು ಕಾಲದಲ್ಲಿ ಡಾನ್ ಮುತ್ತಪ್ಪ ರೈ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾತ, ಬಲಗೈ ಬಂಟನಂತೆ ಇದ್ದಾತ. ಕಾಲಾನಂತರದಲ್ಲಿ ಮುತ್ತಪ್ಪ ರೈ ಹಾಗೆಯೇ ರಾಕೇಶ್ ಮಲ್ಲಿ ನಡುವೆ ಮನಸ್ತಾಪಗಳು ಹೆಚ್ಚಾಗ್ತಾ ಹೋಯಿತು. ರಾಕೇಶ್ ಹಾಗೆ ಮುತ್ತಪ್ಪ ರೈ ಮಧ್ಯೆ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಇತ್ತು. ಗುರುವಾಯೂರಿನ 12 ಎಕರೆ ಜಮೀನು, ಇದೇ ಜಮೀನಿನ ವಿಚಾರಕ್ಕೆ ಮುತ್ತಪ್ಪ ರೈ ಕಾಲದಿಂದಲೂ ಕೂಡ ರಾಕೇಶ್ ಮಲ್ಲಿ ಹಾಗೆ ಮುತ್ತಪ್ಪ ರೈ ನಡುವೆ ಗಲಾಟೆ ಇದ್ದೇ ಇತ್ತು. ಆದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ಯಾನ್ಸರ್ನಿಂದ ಮುತ್ತಪ್ಪ ರೈ ಅವರು ನಿಧನರಾದರು. ಆಗ್ಲೂ ಕೂಡ ಮುತ್ತಪ್ಪ ರೈ ಅವರು ತೀರ್ಕೊಂಡ ನಂತರದಲ್ಲೂ ಕೂಡ ರೈ ಅವರ ಕುಟುಂಬ ಹಾಗೆ ರಾಕೇಶ್ ಮಧ್ಯೆ ಈ ವಿವಾದ ಅನ್ನೋದು, ಭೂಮಿಗೆ ಸಂಬಂಧಪಟ್ಟ ವಿವಾದ ಅನ್ನೋದು ನಿಲ್ಲೇ ಇಲ್ಲ. ಈಗ ಇದೇ ವಿವಾದಕ್ಕೆ ಸಂಬಂಧಪಟ್ಟಂತೆ ರಿಕ್ಕಿ ರೈ ಮೇಲೆ ಹಲ್ಲೆ ಮಾಡಿಸ್ಲಿಕ್ಕೆ ಮುಂದಾದ್ರ ರಾಕೇಶ್ ಮಲ್ಲಿ. ಗಲಾಟೆ ಮುಂದುವರೆದಿತ್ತು. ಇದೇ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಕ್ಕಿ ರೈ ಹಾಗೆ ರಾಕೇಶ್ ಮಲ್ಲಿ ನಡುವೆ ಕೂಡ ವಿವಾದ ಮುಂದುವರೆದಿತ್ತು. ಮುತ್ತಪ್ಪ ರೈ ಬಳಿಕ ರಾಕೇಶ್ ಹಾಗೆ ರಿಕ್ಕಿ ರೈ ನೇರವಾಗಿ ಜಟಾಪಟಿ ನಡೆದು ಹೋಗಿತ್ತು ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆಸಿರಬಹುದಾ ರಾಕೇಶ್ ಮಲ್ಲಿ ಅನ್ನೋ ಅನುಮಾನ ಇದೆ. ರಾಕೇಶ್ ಮಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ನಾಯಕರಾಗಿದ್ದವರು ಕೂಡ. ಈ ಉಡುಪಿ ಕುಂದಾಪುರ ಭಾಗದವರಿಗೆ ಗೊತ್ತಿರಬಹುದು, ಕುಂದಾಪುರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ರಾಕೇಶ್ ಮಲ್ಲಿ. 47,029 ಮತಗಳನ್ನ ಆ ಸಂದರ್ಭದಲ್ಲಿ ಪಡೆದಿದ್ರು. ಆದ್ರೆ ಹಾಲಾಡಿ ಶೆಟ್ಟರ್ ವಿರುದ್ಧ 56,405 ಮತಗಳ ಅಂತರದಲ್ಲಿ ಸೋಲನ್ನಪ್ಪಿದ್ರು. ಮುತ್ತಪ್ಪ ರೈ ಅವರ ಪರಮಾಪ್ತನಾಗಿದ್ದಾತ. ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುತ್ತಪ್ಪ ರೈ ವಿರುದ್ಧವೇ ಜಗಳಕ್ಕೆ ನಿಂತಾತ. ಇದೀಗ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಜೊತೆಯಲ್ಲೂ ಕೂಡ ಅದೇ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿಯಲ್ಲಿದ್ದ ರಾಕೇಶ್ ಮಲ್ಲಿ ರಿಕ್ಕಿ ರೈ ಅವರ ಮೇಲೆ ಈ ರೀತಿಯ ಹಲ್ಲೆಗೆ ಅಥವಾ ಕೊಲೆ ಯತ್ನಕ್ಕೆ ಮುಂದಾಗಿರಬಹುದಾ ಅನ್ನೋ ಅನುಮಾನ ಇದೆ. ಪೊಲೀಸರ ತನಿಖೆ ನಡೀತಾ ಇದೆ. ನಾವಾಗಲೇ ಹೇಳಿದಾಗೆ 2-3 ದಿನಗಳಲ್ಲಿ ಒಂದು ಲಾಜಿಕಲ್ ಹಂತಕ್ಕೆ, ಇಂಥವರಿಂದ ಇಂಥ ಕಾರಣಕ್ಕೆ ಅಟ್ಯಾಕ್ ಆಗಿರಬಹುದು ಅನ್ನೋ ಹಂತಕ್ಕೆ ಪೊಲೀಸರ ತನಿಖೆ ಹೋಗುವ ನಿರೀಕ್ಷೆ ಇದೆ. ಕರ್ನಾಟಕ 4 ಆಯಾಮದ ಅನುಮಾನ. ಇದರಲ್ಲಿ ಒಂದು ಕಡೆ ಅನುರಾಧ ಅವರ ಹೆಸರು ಎಷ್ಟು ಪ್ರಬಲವಾಗಿ ಕೇಳೋಕ್ ಸಿಗ್ತಾ ಇದೆಯೋ, ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ ಅನುರಾಧ ಅವರ ಹೆಸರು ಎಷ್ಟು ಗಟ್ಟಿಯಾಗಿ ಕೇಳೋಕ್ ಸಿಗ್ತಾ ಇದೆಯೋ, ರಾಕೇಶ್ ಮಲ್ಲಿ ಅನ್ನೋ ಹೆಸರು ಕೂಡ ಅಷ್ಟೇ ಪ್ರಬಲವಾಗಿ ಕೇಳೋಕ್ ಸಿಗ್ತಾ ಇದೆ. ರಿಕ್ಕಿ ರೈ ಹತ್ಯೆ ಹಿಂದೆ ರಾಕೇಶ್ ಮಲ್ಲಿ ಕೈವಾಡ ಇರೋ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ರಾಕೇಶ್ ಬೇರೆ ಯಾರೂ ಅಲ್ಲ, ಒಂದು ಕಾಲದಲ್ಲಿ ಡಾನ್ ಮುತ್ತಪ್ಪ ರೈ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾತ, ಬಲಗೈ ಬಂಟನಂತೆ ಇದ್ದಾತ. ಕಾಲಾನಂತರದಲ್ಲಿ ಮುತ್ತಪ್ಪ ರೈ ಹಾಗೆಯೇ ರಾಕೇಶ್ ಮಲ್ಲಿ ನಡುವೆ ಮನಸ್ತಾಪಗಳು ಹೆಚ್ಚಾಗ್ತಾ ಹೋಯಿತು. ರಾಕೇಶ್ ಹಾಗೆ ಮುತ್ತಪ್ಪ ರೈ ಮಧ್ಯೆ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಇತ್ತು. ಗುರುವಾಯೂರಿನ 12 ಎಕರೆ ಜಮೀನು, ಇದೇ ಜಮೀನಿನ ವಿಚಾರಕ್ಕೆ ಮುತ್ತಪ್ಪ ರೈ ಕಾಲದಿಂದಲೂ ಕೂಡ ರಾಕೇಶ್ ಮಲ್ಲಿ ಹಾಗೆ ಮುತ್ತಪ್ಪ ರೈ ನಡುವೆ ಗಲಾಟೆ ಇದ್ದೇ ಇತ್ತು. ಆದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ಯಾನ್ಸರ್ನಿಂದ ಮುತ್ತಪ್ಪ ರೈ ಅವರು ನಿಧನರಾದರು. ಆಗ್ಲೂ ಕೂಡ ಮುತ್ತಪ್ಪ ರೈ ಅವರು ತೀರ್ಕೊಂಡ ನಂತರದಲ್ಲೂ ಕೂಡ ರೈ ಅವರ ಕುಟುಂಬ ಹಾಗೆ ರಾಕೇಶ್ ಮಧ್ಯೆ ಈ ವಿವಾದ ಅನ್ನೋದು, ಭೂಮಿಗೆ ಸಂಬಂಧಪಟ್ಟ ವಿವಾದ ಅನ್ನೋದು ನಿಲ್ಲೇ ಇಲ್ಲ. ಈಗ ಇದೇ ವಿವಾದಕ್ಕೆ ಸಂಬಂಧಪಟ್ಟಂತೆ ರಿಕ್ಕಿ ರೈ ಮೇಲೆ ಹಲ್ಲೆ ಮಾಡಿಸ್ಲಿಕ್ಕೆ ಮುಂದಾದ್ರ ರಾಕೇಶ್ ಮಲ್ಲಿ. ಗಲಾಟೆ ಮುಂದುವರೆದಿತ್ತು. ಇದೇ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಕ್ಕಿ ರೈ ಹಾಗೆ ರಾಕೇಶ್ ಮಲ್ಲಿ ನಡುವೆ ಕೂಡ ವಿವಾದ ಮುಂದುವರೆದಿತ್ತು. ಮುತ್ತಪ್ಪ ರೈ ಬಳಿಕ ರಾಕೇಶ್ ಹಾಗೆ ರಿಕ್ಕಿ ರೈ ನೇರವಾಗಿ ಜಟಾಪಟಿ ನಡೆದು ಹೋಗಿತ್ತು ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆಸಿರಬಹುದಾ ರಾಕೇಶ್ ಮಲ್ಲಿ ಅನ್ನೋ ಅನುಮಾನ ಇದೆ. ರಾಕೇಶ್ ಮಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ನಾಯಕರಾಗಿದ್ದವರು ಕೂಡ. ಈ ಉಡುಪಿ ಕುಂದಾಪುರ ಭಾಗದವರಿಗೆ ಗೊತ್ತಿರಬಹುದು, ಕುಂದಾಪುರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ರಾಕೇಶ್ ಮಲ್ಲಿ. 47,029 ಮತಗಳನ್ನ ಆ ಸಂದರ್ಭದಲ್ಲಿ ಪಡೆದಿದ್ರು. ಆದ್ರೆ ಹಾಲಾಡಿ ಶೆಟ್ಟರ್ ವಿರುದ್ಧ
56,405 ಮತಗಳ ಅಂತರದಲ್ಲಿ ಸೋಲನ್ನಪ್ಪಿದೆ. ಮುತ್ತಪ್ಪ ರೈಯವರ ಪರಮಾಪ್ತನಾಗಿದ್ದಾತ. ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುತ್ತಪ್ಪ ರೈ ವಿರುದ್ಧವೇ ಜಗಳಕ್ಕೆ ನಿಂತಾತ. ಇದೀಗ ಮುತ್ತಪ್ಪ ರೈಯವರ ಪುತ್ರ ರಿಕ್ಕಿ ರೈ ಜೊತೆಯಲ್ಲೂ ಕೂಡ ಅದೇ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿಯಲ್ಲಿದ್ದ ರಾಕೇಶ್ ಮಲ್ಲಿ ರಿಕ್ಕಿ ರೈ ಅವರ ಮೇಲೆ ಈ ರೀತಿಯ ಹಲ್ಲೆಗೆ ಅಥವಾ ಕೊಲೆ ಯತ್ನಕ್ಕೆ ಮುಂದಾಗಿರಬಹುದಾ ಅನ್ನೋ ಅನುಮಾನ ಇದೆ. ಪೊಲೀಸರ ತನಿಖೆ ನಡೀತಾ ಇದೆ. ನಾವಾಗಲೇ ಹೇಳಿದಾಗೆ 2-3 ದಿನಗಳಲ್ಲಿ ಒಂದು ಲಾಜಿಕಲ್ ಹಂತಕ್ಕೆ, ಇಂಥವರಿಂದ ಇಂಥ ಕಾರಣಕ್ಕೆ ಅಟ್ಯಾಕ್ ಆಗಿರಬಹುದು ಅನ್ನೋ ಹಂತಕ್ಕೆ ಪೊಲೀಸರ ತನಿಖೆ ಹೋಗುವ ನಿರೀಕ್ಷೆ ಇದೆ. ಕರ್ನಾಟಕ 4 ಆಯಾಮದ ಅನುಮಾನ. ಇದರಲ್ಲಿ ಒಂದು ಕಡೆ ಅನುರಾಧ ಅವರ ಹೆಸರು ಎಷ್ಟು ಪ್ರಬಲವಾಗಿ ಕೇಳೋಕ್ ಸಿಗ್ತಾ ಇದೆಯೋ, ಮುತ್ತಪ್ಪ ರೈ ಅವರ 2ನೇ ಪತ್ನಿ ಅನುರಾಧ ಅವರ ಹೆಸರು ಎಷ್ಟು ಗಟ್ಟಿಯಾಗಿ ಕೇಳೋಕ್ ಸಿಗ್ತಾ ಇದೆಯೋ, ರಾಕೇಶ್ ಮಲ್ಲಿ ಅನ್ನೋ ಹೆಸರು ಕೂಡ ಅಷ್ಟೇ ಪ್ರಬಲವಾಗಿ ಕೇಳೋಕ್ ಸಿಗ್ತಾ ಇದೆ. ರಿಕ್ಕಿ ರೈ ಹತ್ಯೆ ಹಿಂದೆ ರಾಕೇಶ್ ಮಲ್ಲಿ ಕೈವಾಡ ಇರೋ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ರಾಕೇಶ್ ಬೇರೆ ಯಾರೂ ಅಲ್ಲ, ಒಂದು ಕಾಲದಲ್ಲಿ ಡಾನ್ ಮುತ್ತಪ್ಪ ರೈ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾತ. ಬಲಗೈ ಬಂಟನಂತೆ ಇದ್ದಾತ. ಕಾಲಾನಂತರದಲ್ಲಿ ಮುತ್ತಪ್ಪ ರೈ ಹಾಗೆಯೇ ರಾಕೇಶ್ ಮಲ್ಲಿ ನಡುವೆ ಮನಸ್ತಾಪಗಳು ಹೆಚ್ಚಾಗ್ತಾ ಹೋಯಿತು. ರಾಕೇಶ್ ಹಾಗೆ ಮುತ್ತಪ್ಪ ರೈ ಮಧ್ಯೆ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಇತ್ತು. ಗುರುವಾಯೂರಿನ 12 ಎಕರೆ ಜಮೀನು, ಇದೇ ಜಮೀನಿನ ವಿಚಾರಕ್ಕೆ ಮುತ್ತಪ್ಪ ರೈ ಕಾಲದಿಂದಲೂ ಕೂಡ ರಾಕೇಶ್ ಮಲ್ಲಿ ಹಾಗೆ ಮುತ್ತಪ್ಪ ರೈ ನಡುವೆ ಗಲಾಟೆ ಇದ್ದೇ ಇತ್ತು. ಆದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ಯಾನ್ಸರ್ನಿಂದ ಮುತ್ತಪ್ಪ ರೈ ಅವರು ನಿಧನರಾದರು. ಆಗ್ಲೂ ಕೂಡ ಮುತ್ತಪ್ಪ ರೈ ಅವರು ತೀರ್ಕೊಂಡ ನಂತರದಲ್ಲೂ ಕೂಡ ರೈ ಅವರ ಕುಟುಂಬ ಹಾಗೆ ರಾಕೇಶ್ ಮಧ್ಯೆ ಈ ವಿವಾದ ಅನ್ನೋದು, ಭೂಮಿಗೆ ಸಂಬಂಧಪಟ್ಟ ವಿವಾದ ಅನ್ನೋದು ನಿಲ್ಲೇ ಇಲ್ಲ. ಈಗ ಇದೇ ವಿವಾದಕ್ಕೆ ಸಂಬಂಧಪಟ್ಟಂತೆ ರಿಕ್ಕಿ ರೈ ಮೇಲೆ ಹಲ್ಲೆ ಮಾಡಿಸ್ಲಿಕ್ಕೆ ಮುಂದಾದ್ರ ರಾಕೇಶ್ ಮಲ್ಲಿ. ಗಲಾಟೆ ಮುಂದುವರೆದಿತ್ತು. ಇದೇ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಕ್ಕಿ ರೈ ಹಾಗೆ ರಾಕೇಶ್ ಮಲ್ಲಿ ನಡುವೆ ಕೂಡ ವಿವಾದ ಮುಂದುವರೆದಿತ್ತು. ಮುತ್ತಪ್ಪ ರೈ ಬಳಿಕ ರಾಕೇಶ್ ಹಾಗೆ ರಿಕ್ಕಿ ರೈ ನೇರವಾಗಿ ಜಟಾಪಟಿ ನಡೆದು ಹೋಗಿತ್ತು ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆಸಿರಬಹುದಾ ರಾಕೇಶ್ ಮಲ್ಲಿ ಅನ್ನೋ ಅನುಮಾನ ಇದೆ. ರಾಕೇಶ್ ಮಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ನಾಯಕರಾಗಿದ್ದವರು ಕೂಡ. ಈ ಉಡುಪಿ ಕುಂದಾಪುರ ಭಾಗದವರಿಗೆ ಗೊತ್ತಿರಬಹುದು. ಕುಂದಾಪುರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ರಾಕೇಶ್ ಮಲ್ಲಿ. 47,029 ಮತಗಳನ್ನ ಆ ಸಂದರ್ಭದಲ್ಲಿ ಪಡೆದಿದ್ರು. ಆದ್ರೆ ಹಾಲಾಡಿ ಶೆಟ್ಟರ ವಿರುದ್ಧ 56,405 ಮತಗಳ ಅಂತರದಲ್ಲಿ ಸೋಲನ್ನಪ್ಪಿದೆ. ಮುತ್ತಪ್ಪ ರೈಯವರ ಪರಮಾಪ್ತನಾಗಿದ್ದಾತ. ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುತ್ತಪ್ಪ ರೈ ವಿರುದ್ಧವೇ ಜಗಳಕ್ಕೆ ನಿಂತಾತ. ಇದೀಗ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಜೊತೆಯಲ್ಲೂ ಕೂಡ ಅದೇ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿಯಲ್ಲಿದ್ದ ರಾಕೇಶ್ ಮಲ್ಲಿ ರಿಕ್ಕಿ ರೈ ಅವರ ಮೇಲೆ ಈ ರೀತಿಯ ಹಲ್ಲೆಗೆ ಅಥವಾ ಕೊಲೆ ಯತ್ನಕ್ಕೆ ಮುಂದಾಗಿರಬಹುದಾ ಅನ್ನೋ ಅನುಮಾನ ಇದೆ. ಪೊಲೀಸರ ತನಿಖೆ ನಡೀತಾ ಇದೆ. ನಾವಾಗಲೇ ಹೇಳಿದಾಗೆ 2-3 ದಿನಗಳಲ್ಲಿ ಒಂದು ಲಾಜಿಕಲ್ ಹಂತಕ್ಕೆ, ಇಂಥವರಿಂದ ಇಂಥ ಕಾರಣಕ್ಕೆ ಅಟ್ಯಾಕ್ ಆಗಿರಬಹುದು ಅನ್ನೋ ಹಂತಕ್ಕೆ ಪೊಲೀಸರ ತನಿಖೆ ಹೋಗುವ